ಸಿಕ್ಕಾಪಟ್ಟೆ ಓದೋದು ಚೆನ್ನಾಗೈತಿ. ಇವಾಗ ನೋಡಕ್ ಹೋಯ್ತಿದೀವಿ ಗೋಲ್ಡನ್ ಟೆಂಪಲ್ ನ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್ಸ್. ಅಂತ ಬರುತ್ತಿದ್ದೆ ಕಾಲೇಜಿಗೆ, ಸಿಕ್ಕಾಪಟ್ಟೆ ಓದೋದಿತ್ತು ಎಕ್ಸಾಮಿಗೆ, ಮಧ್ಯದಲ್ಲಿ ಬಂತು ಏಟೂರು ಆಗ್ಬಿಡ್ದೆ ನಮ್ಗತೆ. ಯಾವ್ದು ಹೇಳೋದು ನಿಮ್ಗೆ? ನೀವು ವಿಡಿಯೋ ಎಲ್ಲ ಮಾಡ್ತಿದ್ವಿ, ಅದಕ್ಕೆ ಪ್ರಿಪೇರ್ ಆಗಿಲ್ಲ ನಾವು. ಸರ್ ಪರವಾಗಿಲ್ಲ ಸರ್. ಯಾವುದು? ತದರಿದ ಹೋಗ್ತಾ ಹೋಗ್ತಾ ಆಡೋಣ. ಡೋಂಟ್ ವರಿ. ಓಕೆ, ಯಾರು ಸಿಂಗರ್ಸ್ ಇದ್ದೀರಾ? ಎಲ್ಲಿ ನಮ್ಮ ಕಾಲೇಜಿಂದ ಗಾನಕ್ಕೆ ಹೋಗಿಲ್ಲ, ಬಂದಿಲ್ವಾ? ಸುಪ್ರೀಂ ಕಮಾಂಡರ್, ಹೈಕಮಾಂಡ್ ಆಯ್ತಾ? ಬಂತಾ? ಅಲ್ಲೇ ಇದೆ ನೋಡಿ. ಬಂತಾ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೋ ಅದು ಮಾಡು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಲ್ಲರೂ ಫೋಟೋ, ವಿಡಿಯೋ, ರೀಲ್ಸು. ಅಲ್ಲಿ ನಮ್ಮ ಲೆಕ್ಚರರ್ಸ್ ಇದ್ದಾರೆ. ಮತ್ತೆ ವಹಿಸ್ಕೊಡ್ತೀವಿ ತಾನೆ. ಇಲ್ಲಿ ನಾವಿದ್ದೀವಿ. ಹೆಂಗ ಅನ್ಸ್ತೈತೆ ಲಲಿತಾ ಇವತ್ತು? ತುಂಬಾ ಚೆನ್ನಾಗಿ ಅನಿಸ್ತೈತೆ. ಯಾಕಂದ್ರೆ ಕ್ಲಾಸಲ್ಲಿ ಟೀಚರ್ಸ್ ಎಲ್ಲ ಮೊದಲು ಸುಮ್ಮನೆ ಓದ್ತಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತೀವಿ. ಇಲ್ಲಿ ಬನ್ನಿ ಡ್ಯಾನ್ಸ್ ಮಾಡಿ ಅಂತೆಲ್ಲ ಮಾತಾಡ್ತಾರೆ. ಅದಕ್ಕೆ ಖುಷಿ ಆಗ್ತಿರೋದು. ಕಾಲೇಜ್ ಬಂದು ಟ್ರಿಪ್ ಇರಲಿ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಅಲ್ವಾ? ಹೌದು. ನಾವು 3 ಡೇಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಮಾಡಲಿಲ್ಲ. ಅಟ್ಲೀಸ್ಟ್ ಒನ್ ಡೇ ಮಾಡಿ ಅಂತ ಬರೋದೇ ಹೆಚ್ಚಾಯ್ತು. ಯಾಕಂದ್ರೆ ನಮ್ಮ ಕಾಲೇಜಿಂದ 212 ಮೆಂಬರ್ಸ್ ಬಂದಿದ್ದಾರೆ. ಎಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ 3 ಡೇಸ್ಗೆ? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಾನು ಇವಳ ಫ್ರೆಂಡು ದಿವ್ಯಾ. ಇವತ್ತು ಟ್ರಿಪ್ಗೆ ಬಂದಿದ್ದೀವಿ. ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದೀವಿ. ಏನ್ ಮಾಡಿದ್ಯಾ? ಒಂದ್ ಕಣ್ಣಿಗೆ ಮುಚ್ಚಿಬಿಟ್ಟಿನಿ ಬಿಸ್ಲುಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದನ್ನ ಎಡಿಟ್ ಮಾಡಿಸ್ತೀವಿ ಬಿಡು. ಬಿಡು, ಎಡಿಟ್ ಮಾಡ್ಸ. ವಿಡಿಯೋ ಮಾಡ್ಬಿಟ್ಟ. ಈಗ ತಿಂಡಿ ಮಾಡ್ಬಿಟ್ಟು ಸಿಗ್ತೀವಿ. ಬಾಯ್.
ಬಾಯ್. ಹೆಂಗೈತೆ ಹರ್ಷಿತಾ ತಿಂಡಿ? ಸೂಪರ್. ಇವಾಗ ತಿಂಡಿ ಮುಗಿಸಿದ್ವಿ, ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇದೀವಿ. ಅಲ್ಲೋದ್ಮೇಲೆ ಹೇಳ್ತೀವಿ ಯಾವ ಪ್ಲೇಸ್ ಅಂತ ಆಯ್ತಾ? ಬಾಯ್. ಇವರು ರೀಲ್ಸ್ ಮಾಡಕ್ಕೆ ಕಿತ್ತಾಡ್ತವ್ರೆ. ಕರೆಕ್ಟಾಗಿ ಒಂದು ರೀಲ್ಸ್ ಮಾಡಲ್ಲ ಇವಳು ಲಲಿತಾ. ನಂಗೆ ಗೊತ್ತಿಲ್ಲ. ಹಿಂಗೆ ಹಿಂಗೆ ಫ್ರೆಂಡ್ಸ್ನ ಕರ್ಕೊಂಡ್ಬಂದೆ ಟ್ರಿಪ್ಗೆ ಹಿಂಗೆ ಆಗೋದು ನೋಡಿ. ಅಲ್ಲಿ ಬಸ್ಸು ಕರೀತವ್ರೆ, ಇವ್ರು ಇಲ್ಲಿ ಡ್ಯಾನ್ಸ್ ಮಾಡ್ತವ್ರೆ. ಡೆಸ್ಟಿನೇಷನ್ ಬಾಯ್. ಬುದ್ಧಿಸ್ಟ್ ಅವರು ಅಲ್ವಾ? ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಸ್ಟೆಲ್ ಅನ್ಸುತ್ತೆ. ಹೆಂಗೈತೆ ಲಲಿತಾ? ಚೆನ್ನಾಗೈತಿ. ಇವಾಗ ನೋಡಕ್ ಹೋಯ್ತಿದೀವಿ ಗೋಲ್ಡನ್ ಟೆಂಪಲ್ ನ. ಇವಾಗ ಬಸ್ಸಿಂದ ಇಳ್ಸವ್ರೆ, 3 ಜನ ಲೈನ್ ಮಾಡ್ಸವ್ರೆ. ಲೆವೆಲ್ಗೆ ಬಂದಿದ್ರು ಕೈ ಇಟ್ಕೊಂಡು 3 ಜನ ಲೈನ್ ಮಾಡ್ಬೇಕು. ಅದೇ ಸ್ಕೂಲ್ ಲೆವೆಲ್ ತರ, ಚೇರ್ಸ್ ತರ. ಅವ್ರಿಗೆ ಗೊತ್ತಿಲ್ಲ ನಾವು ಇನ್ನು ದೊಡ್ಡವರಾಗಿದ್ದೀವಿ ಅಂತ, ಅವ್ರಿಗೆ ಗೊತ್ತಿಲ್ಲ ಆಲ್ರೆಡಿ ನಾವು ದೊಡ್ಡವರಾಗಿದ್ದೀವಿ. ಇವಾಗ ನಾವು ಗೋಲ್ಡನ್ ಟೆಂಪಲ್ ಅಲ್ಲಿ ಇದೀವಿ. ಬಂದು ರೀಚ್ ಆದ್ವಿ. 3 ಸಲ ನೋಡಿದೀವಿ, ಆದ್ರೂ ಕ್ರೇಜ್. ಯಾಕಂದ್ರೆ ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ಬೇಕಲ್ಲ ಅಂತ ಅಷ್ಟೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿ ಪೂಜೆ ಮಾಡ್ತವ್ರೆ. ಬುದ್ಧಿಸಮ್ ಇದ್ದ ಅಂದರೆ ಚೀನಾದಲ್ಲೂ ಬುದ್ಧಿಸಮೇ, ಟಿಬೆಟಲ್ಲೂ ಬುದ್ಧಿಸಮೇ. ಚೀನಾ ನಮ್ಮ ಭಾರತ ಟಿಬೆಟ್ ಮೇಲೆ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಟಿಬೆಟ್ನಲ್ಲಿದ್ದಂಥ ಬುದ್ಧಿಸಮು ಇಲ್ಲಿಗೆ ಬಂದಾಗ ಏನಾಗುತ್ತೆ ಗೊತ್ತಾ? ಇಲ್ಲಿಗೆ ಬಂದಾಗ ಇಲ್ಲಿ ಈ ಕಾಲೋನಿಯಲ್ಲಿ ನೆಲೆಸ್ತಾರೆ. ಬಂದು ಇಲ್ಲಿ ಸಾಕಷ್ಟು ಸ್ಥಳಗಳನ್ನು ಇಟ್ಕೊಂಡು ಇಲ್ಲಿ ನೆಲೆಸಿ ಈ ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ. ಇದರ ವಿಶೇಷತೆ ಏನಂದರೆ, ಈ ಕುಸಾನ್ರು ಪಾಠ ಓದಿರ್ತಿರಲ್ಲ, ಅಲ್ಲಿ ಗಾಂಧಾರ ಶೈಲಿಯ ಲಕ್ಷಣಗಳು ಅಂತ, ಗಾಂಧಾರ ಸ್ಟ್ರಕ್ಚರ್ ಅಂತ, ಆ ಶೈಲಿಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೋಡಲ್ಲಿ ಅಲ್ಲಿ ವಿನ್ಯಾಸ, ಮೀಸೆ ಇರಲಿ, ಆಮೇಲೆ ನರಿಗೆ ಬರುತ್ತಲ್ಲ ಇಲ್ಲಿ ನೋಡು, ಆ ಕೈ ಇಲ್ಲಿ ನರಿಗೆ ಬರೋದು, ಎಲ್ಲ ಥರದಲ್ಲೂ ಆ ಸ್ಟೈಲಲ್ಲಿ ಇರ್ತಕ್ಕಂಥದ್ದು. ಆಭರಣಗಳಿಗೆ ಹೆಚ್ಚಿಗೆ ಮಾನ್ಯತೆ ಕೊಟ್ಟಿರ್ತಕ್ಕಂಥದ್ದು. ಹೆಂಗೈತೆ ಅನನ್ಯ? ಹಾಯ್ ಮಾಡಿ ಮ್ಯಾಮ್ ಬ್ಲಾಗ್ಗೆ. ಬಂದ್ರೆ ಬಾರಿ ನಿಸರ್ಗ ಹೆಂಗೈತೆ? ಚೆನ್ನಾಗೈತೆ. ಟೈಮೇ ಕೊಡ್ತಾ ಇಲ್ಲ ನೋಡೋಕೆ. ಅದೇ ಜಾಸ್ತಿ ಪ್ಲೇಸಸ್ ಕವರ್ ಮಾಡ್ಬೇಕಾಗಿರೋದ್ರಿಂದ ನಾವು ಬೇಗ ಹೋಗ್ತೀವಿ ಅಷ್ಟೇ. ಅವಳು ಹೇಳಿದ್ನಲ್ಲ, ಸೇಮ್ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಬಾಯ್. ಹೇಳೆ ಹೆಂಗಿತ್ತು ಹೇಳೆ. ಇಲ್ಲ ಫಸ್ಟ್ ಚೆನ್ನಾಗಿತ್ತು. ಟೀಚರ್ಸ್ ನೋಡಕ್ಕೆ ಬಿಡ್ಲಿಲ್ಲ. ಫೋಟೋ ತಗೊಳಕ್ಕೆ ಸ್ವಲ್ಪ ಲೇಟ್. ಸೊ ಚೆನ್ನಾಗಿ ತಗೊಳಕ್ ಆಗಿಲ್ಲ. ಈಗ ಒಂದು ಇರ್ಲಿ ಅಂತ ತಗೊಂಡು ಬಂದ್ವಿ. ಅದನ್ನು ನೋಡಿಲ್ಲ ಸರ್. ಪ್ಲೇಸ್ ಹೆಂಗಿತ್ತು? ಚೆನ್ನಾಗಿತ್ತು. ಅದೇ ಇನ್ನೊಂದು 5 ನಿಮಿಷ ಬಿಟ್ಟಿದೆ, ಒಂದು ಫೋಟೋ ವಿಡಿಯೋ
ಇವ್ರೇ ನಮಗ್ ಫೋಟೋ ತಗೊಳಕ್ಕೂ ಬಿಡಲ್ಲ, ವಿಡಿಯೋ ಮಾಡಕ್ಕೂ ಬಿಡಲ್ಲ. ಚೆನ್ನಾಗಿದ್ದಾರಾ? ಆಯ್ ಮೇಘನ, ಆಯ್ ಮಾಡಿ ನಮ್ ಬ್ಲಾಗ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನೋಡಿ ಫ್ರೆಂಡ್ಸ್, ಮಾಡು. ಆಯ್ ಮಾಡಿ ಸರ್. ಸರ್ ಹೆಂಗಿತ್ತು ಪ್ಲೇಸ್? ಹ್ಯಾಪಿ ಟೂರ್ ಸೂಪರ್ ಆಗಿತ್ತು. ಟಿಬೆಟಿಯನ್ ಕ್ಯಾಂಪು ತುಂಬಾ ಚೆನ್ನಾಗಿತ್ತು. ನಮ್ಮ ಕಾಲೇಜ್ ಟೂರು ಎಕ್ಸಲೆಂಟ್ ಆಗಿತ್ತು, ಬಹಳ ಖುಷಿ ಆಯ್ತು. ಪ್ರತಿ ವರ್ಷ ಬಂದಾಗ ನೀವಿರಲ್ಲ, ಅದಕ್ಕೋಸ್ಕರ ಬರ್ಬೇಕು ಬೇಡ ಅಂತ ಯೋಚನೆ ಮಾಡ್ತಿದ್ವಿ. ನೀವೆಲ್ಲ ಹೇಗೆ ಖುಷಿ ಪಟ್ರ, ಹೇಗಿತ್ತು ಅಂತ ಅಂದ್ಬಿಟ್ಟೆಲ್ಲ ಅಂತ. ಇವ್ರಿಗೆ ಏನಂತಾರೆ ದಿವ್ಯಾ ಸರ್? ಅವ್ರನ್ನ ಏನಂತಾರೆ? ಅವನೇನಂತಾರೆ? ಮಾಂಕ್, ಟಿಬೆಟಿಯನ್ಸ್. ನೋಡಿ ದಾರಿ ತಪ್ಪಿಟ್ಟವಳೆ, ಜಾಸ್ತಿ ಜಾಗ ಇಲ್ಲ. ಸೊ ಕನ್ಫ್ಯೂಸ್ ಆಗ್ಬಿಟ್ಟವಳೆ, ಹೆಂಗ್ ವಿಡಿಯೋ ಮಾಡೋದು? 200 ಜನ ಫೋಟೋ ತಗೋಬೇಕು ಅಂದ್ರೆ 2 ಅವರ್ ಬೇಕು. 2 ಅವರ್ ಬೇಕು. ಇಲ್ಲ, ಅರ್ಧ ಟೈಮೇ ಸಾಲ್ತಾ ಇಲ್ಲ. ಹಾಯ್ ಮಾಡೆ. ಯೂಟ್ಯೂಬ್ ಅಲ್ಲಿ ಸಂಧ್ಯಾ ಎನ್ ಶೆಟ್ಟಿ ಸಬ್ಸ್ಕ್ರೈಬ್ ಮಾಡು, ಶೆಟ್ಟಿ ವ್ಲಾಗ್ಸ್ ಅಂತ. ಯೂಟ್ಯೂಬ್ ಬೇರೆ ಇನ್ಸ್ಟಾಲ್ ಮಾಡಿದ್ಯಾ? ಹ್ಞೂ ಸರ್. ಸರ್ ಇನ್ಸ್ಟಾಲ್ ಮಾಡಕ್ಕೆ ಸರ್ ಹೆಂಗಿತ್ತು ಪ್ಲೇಸ್? ಸರ್ ಪ್ಲೇಸ್ ಹೆಂಗಿತ್ತು? ನಿಮ್ಗೆ ತುಂಬಾ ಹೆಚ್ಚಿನ ಸ್ಥಳಗಳು, ಇನ್ನೂ ಹೆಚ್ಚಿಗೆ ಹಿಂದೆ ಪಾರ್ಕ್ ಇತ್ತು, ಅದನ್ನ ತೋರ್ಸಕ್ ಆಗಿಲ್ಲ. ಯಾಕೆ ಅಂತಂದ್ರೆ ಲೇಟ್ ಆಯ್ತದೆ. 200 ಜನ ಸೆಲ್ಫಿ ತೆಗೆದು ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ. ಸರ್ ಇದೆಲ್ಲ ಹಾಸ್ಟೆಲಾ? ಅದೆಲ್ಲ ಅವರು ಇಲ್ಲಿದಾರಲ್ಲ, ಬೌದ್ಧ ಭಿಕ್ಷುಗಳು ಇದ್ದಾರಲ್ಲ, ಬೌದ್ಧ ವಿದ್ಯಾರ್ಥಿಗಳಿದಾರೆ, ಇಲ್ಲಿ ಸ್ಟಡಿ ಮಾಡ್ತಾರೆ. ಇಲ್ಲಿ ಹೆಚ್ಚು ಪಾಳಿ ಭಾಷೆ ಜಾಸ್ತಿ ಸ್ಟಡಿ ಮಾಡ್ತಾರೆ. ಆ ಸ್ಟಡಿ ಮಾಡೋರ್ಗೆಲ್ಲ ಇಲ್ಲಿ ಇರ್ತಕ್ಕಂಥದ್ದು ವಿದ್ಯಾರ್ಥಿ ನಿಲಯಗಳು ಇರ್ತವೆ. ಸರ್ ಪ್ಲೇಸ್ ಎಲ್ಲ ಚೆನ್ನಾಗೈತೆ. ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಫೋಟೋ ತಗೋಬಹುದಿತ್ತು. ಕೊಡೋದಲ್ಲ, ಟೈಮ್ ಏನಾಗಿದೆ ಇದು ತಗೊಂಡ್ರೆ ಯಾವ್ದಪ್ಪ ಅದಕ್ಕೆ ಟೈಮ್ ಕೊಟ್ರೆ, ಬಟ್ ಬೇರೆ ಪ್ಲೇಸ್ ಗಳೇ ನೋಡಕ್ಕೆ 2 ಅವರ್ ಬೇಕು. 2 ಅವರ್ ಬೇಕು. ನಿಮ್ಗೆ ಇಷ್ಟ ಎಲ್ಲಾರು ಮಾತಾಡ್ಸದ? ಶಾಪಿಂಗ್ ಕಾಂಪ್ಲೆಕ್ಸ್. ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ಮಾಡ್ತೀಯ ದಿವ್ಯಾ? ಅವ್ರು ಸ್ಪೆಕ್ಸ್ ತಗೋಬೇಕು ಅಂತ ಬಿಟ್ರೆ ಮಾಡ್ತೀವಿ, ಇಲ್ಲ ಮಾಡಲ್ಲ. ಬಿಡೋದೇ ಇಲ್ಲ. 200 ಹೆಂಗೈತೆ? ಚೆನ್ನಾಗೈತೆ. ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ. ಮೈಸೂರು ಪ್ಯಾಲೇಸ್ ಅಂಡ್ ಗೋಲ್ಡನ್ ಟೆಂಪಲ್. ಹೆಂಗೈತೆ ಸ್ಪೆಕ್ಸ್? ಕಾಮೆಂಟ್ ಮಾಡಿ. 130 ಅಂತೆ, ಕೊಡ್ಬೋದಲ್ವಾ? ಕೊಡ್ಬೋದು. ಕ್ವಾಲಿಟಿ ಚೆನ್ನಾಗೈತೆ. ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಬಂದ್ರೆ ಪರ್ಚೇಸ್ ಮಾಡಿ. ವಿಡಿಯೋನೇ ಮಾಡಕ್ ಆಗ್ಲಿಲ್ಲ. ಬಾರ್ಗಿನ್ ಮಾಡಕ್ಕೆ ಫಿಕ್ಸ್ ರೇಟು ಇಲ್ಲ. ಬಾರ್ಗಿನ್ ನೀನು ಇವಾಗ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಅಬ್ಬಿ ಫಾಲ್ಸ್ ಹೋಗಿ ಸಿಗ್ತೀವಿ. ಅಲ್ಲಿ ತನಕ ಡ್ಯಾನ್ಸ್ ಮಾಡ್ತೀವಿ. ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ಹನಿ. ಗುಡ್ ಬೈ ಗೋಸ್ ಟು ಹೆವನ್, ಬ್ಯಾಡ್ ಬೈ ಗೋಸ್ ಟು ಬ್ಯಾಂಕಾಕ್. ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ಸಿಗ್ತೀವಿ. ಕುಡಿತಾರೆ ಗ್ರೀನ್ ಟೀ, ಪಾರ್ಟಿಗೆ ಬಂದ್ರೆ 90 ಮೇಲೆ 90 ಇರಲಿ ನೋಡಿ ಹಂಗೆ ಇರುತ್ತೆ ಬ್ಯೂಟಿ. ಆಟಿಟ್ಯೂಡ್ಗೆ ಎಲ್ಲ ಸೇರಿ ಹಡ್ಡಿ ಹಣ್ಣ ಸಿಕ್ಕಿ ಹಾಕೊಂಡಿರೋ ಬಟ್ಟೆ ನೋಡಿ ಸಣ್ಣ ಬಟ್ಟೆ.
ಯಾರ ಮಗಳು ಕಾಣೆ ಇವಳು ಲೈಟ್ ಬಟ್ಟು ಚಿಕ್ಕ ಸಿಕ್ಕಾಪಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟ್ ತೆಗ್ದು ಮೇಲೆ ತೆಗ್ದು ಬಿದ್ದು ಮಾಡಿದಾಳೆ ಸ್ಟ್ರೈಟ್ 16 ವರ್ಷ ಕಳೆದೋಗುವುದು ಎಜುಕೇಶನ್ ನನ್ನ ಜೈಲಿನಲ್ಲಿ 15 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಕುಂದಿನಲ್ಲಿ ಎದುಗಿ ನೋಡು ಹೋಗ ದಿನ ನಿನಗೆ ಹೊಳೆಯೋ ಮೂರೇ ದಿನ ಈ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಕಂಡು ಮೂಗೇನ ಡೇಂಜರ್ 15 to 20 danger 20 to 30 soldier 30 to 40 hunter ಹುಡುಗೋಡು ಸ್ವರ್ಗಕ್ಕೆ ಹಾಕಿನಿಂದ ಹೊಡಿಬೇಕು ಲೇಡೀಸ್ ನಾಚಿಕೆ ಪ್ರಭುದೇವ ಜಾನ್ಸನ್ ನಾಚಿಕೆ. A few moments later. ಜಯ ಬಂದಿದೆ ಎಲ್ರೂ ಹಿಡ್ಕೋಬೇಕು ಲೈನಿನಲ್ಲಿ ಹೋಗಿ ಚೆನ್ನಾಗಿ ವಾಪಸ್ ಬರ್ಬೇಕು. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳು? ಆರಂಗಿ ಡ್ಯಾಮ್ಗೆ ಬಂದಿದ್ದೀವಿ. ಒಳ್ಳೆ ಹುಡುಗಿ ಸಂಧ್ಯಾ, ನಮ್ಮ ಸಂಧ್ಯಾ. ಯಾರಂದ್ರು ಗೊತ್ತಾ? ಪೈನಾಪಲ್ ಅಜ್ಜಿ ಹೇಳಿದ್ರು. ಪೈನಾಪಲ್ ಅಜ್ಜಿ ಪೈನಾಪಲ್ ತಗೊಳ್ಳಿ ಅಂತ ಹೇಳಿದ್ರು. ನಾವು ತಗೊಳ್ಳಿಲ್ಲ, ಬರುವಾಗ ತಗೋತೀವಿ ಅಂತ ಹೇಳಿದ್ವಿ. ಅದಕ್ಕೆ ಒಳ್ಳೆ ಹುಡುಗಿ ಅಂತ ಅವರು ಟೈಟಲ್ ಕೊಟ್ರು. ಕೆಳಗಡೆ ಹೋಗಂಗಿಲ್ವಾ? ಲಲಿತಾ ಗಸಗಸೆ ತಿಂತೀಯಾ? ಬೇಡ, ಸೀಬಿಕಾಯಿ ನೋಡ್ದೆ ಇನ್ನೇನಿಲ್ಲ, ಗಸಗಸೆ ಬೇಡ. ಇಲ್ಲೇನು ಬರೀ ಗಿಡನೇ ಐತೆ. ನೀರ್ಗೆ ಕರ್ಕೊ ಹೋಗ್ಬೇಕಿತ್ತು ಅಲ್ವಾ? ಲಾಸ್ಟ್ ತಲಕಾವೇರಿಯಲ್ಲಿ ಕರ್ಕೋಯ್ತು ನನಗೆ. ಅಲ್ಲಿ ನೀರಿರುತ್ತೆ. ನೀರಲ್ಲಿ ಬಿಡಲ್ಲ ಅಲ್ಲಿ ಆಟ ಆಡಕ್ಕೆ. ಅದು ಸಾಯಂಕಾಲ ಟೈಮ್ ದೂರಿ ಕಡಿಮೆ ಅಲ್ವಾ ಹೂವ. ಲಲಿತಾ ಥ್ಯಾಂಕ್ ಯು ಸೋ ಮಚ್. ಸಾಯ ತನಕ ಇಟ್ಕೋಬೇಕು. ಅದೇ ಸೊತ್ತಾಗಿರುತ್ತಲ್ಲ. ಇಲ್ಲ, ಅದು ಒಣಗೋಗಿರುತ್ತೆ, ಇಡ್ಬೋದು. ನಾನೇ ಫಸ್ಟ್ ಸೊತ್ತಬೇಕು ಅನ್ಸುತ್ತೆ ಈ ರೋಸ್ಗೋಸ್ಕರ. ಹೋಗ್ಕಣೆ. ರೋಸ್ ಉಳ್ಕೊ. ವೈಟ್ ಪ್ಯಾಂಟ್, ಪಿಂಕ್ ಟಾಪು, ಪಿಂಕ್ ರೋಸ್ ತಗೊಳ್ಳೆ. ನಮ್ ಲೀಡರ್ ಇನ್ನೊಬ್ಳು ನಿಸರ್ಗ ಬಂದಿಲ್ವಾ? ನಮ್ಮ ಕ್ಲಾಸಲ್ಲಿ ಇಬ್ರು ನಿಸರ್ಗ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೀರು ಬರ್ತಿದೆ ಅಷ್ಟೇ. ಚೆನ್ನಾಗಿದೆ. ಇವರು ನಮ್ಮ ಪ್ರಿನ್ಸಿಪಲ್ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಲಕಾವೇರಿ ಕ್ಲೋಸ್ ಆಗ್ತಿದೆ. ಅಲ್ಲಿ ದೇವಸ್ಥಾನ.